ಜೈ ಮಂಗಲಂ ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಮಾತು ಜಾಸ್ತಿ ಆಗ್ಯಾವ ಮಾತೆಯರು, ಹೌದಲ್ಲ? ಈ ಕಡೆಗೆ ನಾವು ಮಾತಾಡ್ತಾ ಇದ್ದೇವೆ, ಪ್ರವಚನ ಅನುಭವನ ಹೇಳ್ಕೊಳ್ತಾ ಇದ್ದೇವೆ. ಒಂದು ಸ್ವಲ್ಪ ಶಾಂತಿರಿ, ಆ ಕಡೆ ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ. ಈ ವಿಷಯ ಬಹುಶಃ ನಮ್ಮ ಜೀವನದೊಳಗೆ ಮತ್ತಿನ್ನೆಂದೂ ನಮಗೆ ಕೇಳಕ್ಕೆ ಸಿಗೋದಿಲ್ಲ. ಒಬ್ಬ ಜ್ಞಾನಿಯಿಂದ ಆಗುವಂತಹ ಪ್ರಯೋಜನ ಏನು, ಜ್ಞಾನಿಯಿಂದ ನಾವು ಏನು ತಿಳ್ಕೊಳ್ಬೇಕಾಗ್ಯದ, ಜ್ಞಾನಿಯಿಂದ ನಾವು ಏನು ಪಡೆದುಕೊಳ್ಬೇಕಾಗ್ಯದ ಅನ್ನುವುದರ ಬಗ್ಗೆ ಎಲ್ಲ ಪರಮ ಪೂಜ್ಯರು ತಮ್ಮ ಸ್ವಾನುಭಾವದ ಅನುಭವಾಮೃತವನ್ನು ದಯಪಾಲಿಸ್ತಾ ಇದ್ದಾರೆ. ಒಂದು ಕ್ಷಣನೂ ಕೂಡ ನಮ್ಮ ಚಿತ್ತ ಆ ಕಡೆಗೆ ಈ ಕಡೆಗೆ ಅಲಗಾಡಬಾರದು. ಅಷ್ಟು ಏಕಾಗ್ರತೆಯಿಂದ ಮೌನವಾಗಿ ಆಲಿಸಬೇಕು. ಈ ಸಮಯ ಜಾತ್ರೆ ಮತ್ತೆ ಸಿಗ್ತದೆ ನಮಗೆ ಆ ಕಡೆ ಈ ಕಡೆ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ದೇಹವು ಬೀಳುವ ಮುನ್ನ ನೆಲೆಯನ್ನು ನೋಡಿಕೊನಿ, ದೇಹವು ಬೀಳುವ ಮುನ್ನ ನೆಲೆಯನ್ನು ನೋಡಿಕೊನಿ, ಗುರುವಿನ ನೆರವನ್ನು ಪಡೆಯುತ್ತಲೀ ಗುರಿಯ ಕಡೆಗೆ ನಡೆನಿ, ಕಬೀರ ಗುರಿಯ ಕಡೆಗೆ ನಡೆನಿ. ಅಜ್ಞಾನದಿ ಈ ಮನುಜ ಪಾಪವಗೈಯುವನೈ, ಅಜ್ಞಾನದಿ ಈ ಮನುಜ ಪಾಪವಗೈಯುವನೈ. ಸದ್ಗುರು ದೊರೆತ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ, ಕಬೀರ ಕರ್ಮವು ಕಳೆಯುವುದೈ. ಪ್ರಾರಂಭದಲ್ಲಿ ಪ್ರಾತಸ್ಮರಣೆಯ ಪರಮ ಪೂಜ್ಯನೆಯ ಶ್ರೀ ಗುರುದೇವರನ್ನ, ಪರಮ ಪಾವನ ಮೂರ್ತಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಶಾಪಾನುಗ್ರಹ ಸಿದ್ಧಹಸ್ತರಾಗಿರತಕ್ಕಂತಹ ಲೀಲಾಮೂರ್ತಿ, ಪವಾಡ ಪುರುಷ, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿರತಕ್ಕಂತಹ ಮಹಾಯೋಗಿ, ತ್ಯಾಗಿ, ಜ್ಞಾನಿ, ಮಹಾ ತಪಸ್ವಿಗಳಾಗಿರುವ ಚನ್ನಋಷಭೇಂದ್ರ ದೇವರಕೊಂಡ ಅಜ್ಜನವರಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜಗದ್ಗುರು ಸಿದ್ಧಾರೂಢರಾದಿಯಾಗಿ ಶಿವಾನಂದ ಗುರುನಾಥಾರೂಢ ಅಪ್ಪಾಜಿಯವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರಿವರನ್ನದೇ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಸರ್ವಸಂತ ಮಹಾತ್ಮರನ್ನ, ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು 42ನೆಯ ವೇದಾಂತ ಪರಿಷತ್ತು ಹಾರುಗೇರಿಯಲ್ಲಿ ಒಂದು ಹೊಸ ಇತಿಹಾಸವನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಕೂಡ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ, ಮಿಗೆ ದೇವರನಾಗಿ ಮಾಳ್ಪನು ಅನ್ನುವ ಹಾಗೆ ನಮ್ಮೆಲ್ಲರನ್ನ ಸದಾವಕಾಲ ಉದ್ಧರಿಸ್ತಾ ಇರುವ, ಆಶೀರ್ವದಿಸ್ತಾ ಇರುವ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಪರಮಪಾವನ ಮೂರ್ತಿಗಳು, ವಿಶ್ವಕುಟುಂಬಿ, ಸಾಧು ಚಕ್ರವರ್ತಿ, ನಡೆದಾಡುವ ಮಾತನಾಡುವ ಪಂಚಮಠಾಧೀಶರಾಗಿರತಕ್ಕಂತಹ ಶ್ರೀಮದ್ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಅಡಿದಾವರಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಹಿರಿಯರು, ಅನುಭಾವಿಗಳು, ಪರಮ ಪೂಜ್ಯನೆಯ ಮಾತೃ ಹೃದಯಗಳಾಗಿರತಕ್ಕಂತಹ ನಿಡಸೋಸಿಯ ಅಪ್ಪಾಜಿಯವರಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ವಿದ್ಯಾ ವಿನಯ ಸಂಪನ್ನರು, ಸಹಜ ಆನಂದದಲ್ಲಿ ಇರ್ತಾ ಇರುವಂತಹ ಶಾಂತಮೂರ್ತಿಗಳಾಗಿರುವ ಹಂಪಿ ಹೇಮಕೂಟದ ವಿದ್ಯಾನಂದ ಅಪ್ಪಾಜಿಯವರಲ್ಲಿಯೂ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಇಂಚಲದ ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳವರನ್ನೇ ಮೊದಲುಗೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಪೂಜ್ಯರ ಹಾಗೂ ಮಾತೆಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಯಾವ ಮಾನವ ಜನ್ಮದ ಯಥಾರ್ಥವಾಗಿರುವಂತಹ ಸ್ವರೂಪವನ್ನು ತಿಳಿದುಕೊಂಡು ನಿತ್ಯ ಮುಕ್ತಿಯ ಸುಖವನ್ನು ಹೊಂದಿ ಸದ್ಗುರುಗಳ ಒಂದು ಕೃಪೆಗೆ ಪಾತ್ರರಾಗಲು ಆಗಮಿಸಿದ ಎಲ್ಲ ಸಮಸ್ತ ಹಿರಿಯರೇ, ಗಣ್ಯಮಾನ್ಯರೇ, ಶರಣ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಪುಟಾಣಿ ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಸಂಗೀತ ಕಲಾ ಬಳಗವೇ, ಸಮಸ್ತ ದೈವಕ್ಕೆ ಶರಣು ಶರಣಾರ್ಥಿಗಳು. ಇವತ್ತಿನ ದಿನದ
ಒಂದು ಅದ್ಭುತವಾಗಿರುವಂತಹ ವಿಷಯವನ್ನು ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗದ. ಜ್ಞಾನಿಯಿಂದ ಈ ಲೋಕಕ್ಕೆ ಆಗುವಂತಹ ಪ್ರಯೋಜನ ಏನು? ಬಹುಶಃ ಸೂರ್ಯನಿಂದ ಈ ಜಗತ್ತಿಗೆ ಪ್ರಯೋಜನ ಏನು ಅಂತ ಕೇಳಿದ್ರೆ, ಸೂರ್ಯನಿಲ್ಲದೆ ಈ ಜಗತ್ತು ಅಜ್ಞಾನ ಅಂಧಕಾರದೊಳಗೆ ಮುಳುಗುತ್ತದೆ. ಒಂದು ಸಸಿ ಹುಟ್ಟೋದಿಲ್ಲ, ಒಂದು ಬೆಳೆ ಬರೋದಿಲ್ಲ, ಒಂದು ಔಷಧಿ ಬೆಳೆಯೋದಿಲ್ಲ, ಏನೂ ಸಾಧ್ಯವಿಲ್ಲ. ಆದರೆ ಒಂದು ಮಾತು, ಸೂರ್ಯನಿಗೆ ಒಂದು ಸಮಯ ಹಗಲು, ಒಂದು ಸಮಯ ಬೆಳಕು ಅಥವಾ ರಾತ್ರಿ. ಹಗಲು ರಾತ್ರಿಗಳು ಬರ್ತವೆ ಈ ಭೂಮಿಗೆ. ಆದರೆ ಸಂತರು, ಮಹಾತ್ಮರು, ಜ್ಞಾನಿಗಳು, ಯೋಗಿಗಳು ಸೂರ್ಯನಿಗಿಂತಲೂ ಕೂಡ ಮಿಗಿಲು. ಅವರ ಹತ್ತಿರ ಅಜ್ಞಾನ ಅಥವಾ ಅಂಧಕಾರ, ಕತ್ತಲು, ದುಃಖ ಅನ್ನುವುದು ಸಮೀಪಕ್ಕೆ ಸುಳಿಯೋದಿಲ್ಲ. ಹಾಗಾಗಿ ಸೂರ್ಯನಿಗಿಂತಲೂ ಕೋಟಿ ಸೂರ್ಯರ ಪ್ರಭೆಯನ್ನು ಹೊಂದಿರುವಂಥವರು ಯಾರು ಅಂತಂದ್ರೆ ಅವರು ಮಹಾಜ್ಞಾನಿಗಳು. ಮತ್ತೊಂದು ಕಡೆಗೆ ಹೇಳ್ತಾರೆ, ಪರುಷ ಕಬ್ಬಿನ ಸೋಕಿದಾಗಲೇ ತ್ವರಿತದಲ್ಲಿ ಹೇಮಾಗಿ ನಿಲ್ಲುವುದು. ಒಂದು ಪರುಷಮಣಿಯನ್ನ ಈ ಕಬ್ಬಿನಕ್ಕೆ ತಾಗಿದೀವಿ ಅಂತಂದ್ರೆ ಈ ಕಬ್ಬಿನ ಏನಾಗುತ್ತದ ಅಂತಂದ್ರೆ ಏನಾಗುತ್ತದ್ರಿ? ಸುವರ್ಣ, ಬಂಗಾರ ಆಗುತ್ತದೆ. ಒಂದು ಪರುಷಮಣಿಯನ್ನ ಕಬ್ಬಿನಕ್ಕೆ ತಾಗಿಸಿದಾಗ ಈ ಕಬ್ಬಿನ ಬಂಗಾರ ಆಗುತ್ತದೆ ವಿನಃ ಅದು ಪರುಷಮಣಿ ಆಗುವುದಿಲ್ಲ. ಆದರೆ ಅದೇ ಸದ್ಗುರುನಾಥ ತನ್ನ ಶಿಷ್ಯನಿಗೆ ಹಸ್ತಮಸ್ತಕ ಸಂಯೋಗದಿಂದ ಪರಬ್ರಹ್ಮಜ್ಞಾನದ ಅನುಗ್ರಹವನ್ನು, ಆಶೀರ್ವಾದವನ್ನು ಮಾಡಿದರು ಅಂತಂದ್ರೆ ಶಿಷ್ಯನಾದವನು ಏನಾಗುತ್ತಾನಂದರೆ ಮಹಾಜ್ಞಾನಿಯಾಗುತ್ತಾನೆ. ಅವನು ಒಬ್ಬ ಮಹಾಗುರುವಾಗಿ ಪರಿವರ್ತನೆಯನ್ನು ಹೊಂದುತ್ತಾನೆ. ಅಂದರೆ ಪರುಷಮಣಿ, ಕಾಮಧೇನು, ಕಲ್ಪವೃಕ್ಷ ಇವನ್ನ ನಾವು ಯಾರೂ ನೋಡಿಲ್ಲ, ಶಾಸ್ತ್ರದೊಳಗ ಪುರಾಣದೊಳಗ ಹೇಳುವುದನ್ನು ಕೇಳಿದ್ದೇವೆ. ಆದರೆ ನಿಜವಾಗಿಯೂ ಇವೆಲ್ಲವುಗಳಿಗಿಂತಲೂ ಮಿಗಿಲಾಗಿರತಕ್ಕಂತಹ ಶಕ್ತಿ ಮತ್ತು ಈ ಸಮಾಜಕ್ಕೆ ಪ್ರಯೋಜನವನ್ನು ಉಂಟು ಮಾಡುವಂಥವರು ಯಾರು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರತಕ್ಕಂತಹ ಜ್ಞಾನಿಗಳು. ಇವತ್ತು ಚನ್ನಋಷಭೇಂದ್ರ ದೇವರಕೊಂಡ ಅಜ್ಜನವರು ಹಾರುಗೇರಿಯೊಳಗೆ ಬಂದು ನೆಲೆ ನಿಂತು ತಮ್ಮ ಅನೇಕ ರೀತಿಯಾಗಿರತಕ್ಕಂತಹ ಧ್ಯಾನ, ಜ್ಞಾನ, ತಪಸ್ಸು, ಜಪ, ತಪ, ಅನುಷ್ಠಾನ ಇವೆಲ್ಲವುಗಳನ್ನು ಅವರೆಲ್ಲ ಮಾಡಿದರಲ್ಲ. ಯಾರಿಗಾಗಿ ಮಾಡಿದರು? ಅವರು ಮಾಡಿದ್ದು ತಮಗಾಗಿ ಅವರು ಮಾಡಿದ್ರು, ಏನು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ರು? ಇವತ್ತು ಇದು ವೇದಾಂತ ಪರಿಷತ್ತು ಕಾರ್ಯಕ್ರಮ ನಡೆದದ. ಈ ವೇದಾಂತ ಪರಿಷತ್ತು ಕಾರ್ಯಕ್ರಮ ಮಠದ ಉದ್ಧಾರಕ್ಕಾಗಿಯೋ ಅಥವಾ ಗುರುಗಳ ಉದ್ಧಾರಕ್ಕಾಗಿ ನಡೆದಿದೆಯೋ ಏನ ಸಮಾಜದ ಉದ್ಧಾರಕ್ಕಾಗಿ, ವಿಶ್ವ ಶಾಂತಿಗಾಗಿ ನಡೆದದು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗದ. ಇವತ್ತು ಒಬ್ಬ ಜ್ಞಾನಿಯಾದವನು ಅವತಾರವನ್ನು ತೊಟ್ಟುಕೊಂಡ್ರೆ ಈ ಲೋಕಕ್ಕೆ ಎಷ್ಟೊಂದು ಪ್ರಯೋಜನ ಇದೆ ಏನು ಗೊತ್ತೇನು? ಇವತ್ತು ಎಲ್ಲೋ ಹುಟ್ಟಿ ಬೆಳೆದಿರತಕ್ಕಂತಹ ಚನ್ನಋಷಭೇಂದ್ರ ಅಜ್ಜವರು, ದೇವರಕೊಂಡ ಅಜ್ಜವರು ಇವತ್ತು ಹಾರಿಗೇರಿಯೊಳಗೆ ಬಂದು ನಿಂತರು. ಅನೇಕ ರೀತಿಯಾದ ಕಷ್ಟಗಳನ್ನು ಅವರು ಅನುಭವಿಸಿದರು. ಅವ್ರಿಗೇನು ಅವರ ಬದುಕು ಹೂವಿನ ಹಾಸಿಗೆಯಾಗಿರಲಿಲ್ಲ, ಹೌದಲ್ಲೋ? ಇವತ್ತು ನಾವು ವೈಭವ ಕಾಣ್ತಾ ಇರಬಹುದು. ಅನೇಕ ರೀತಿಯ ತ್ಯಾಗವನ್ನು ಅನುಭವಿಸಿದರು. ನೋವನ್ನು, ಅವಮಾನವನ್ನು ಎಲ್ಲವನ್ನ ನುಂಗಿಕೊಂಡು ಸಮಾಜಕ್ಕೆ, ಈ ಜಗತ್ತಿಗೆ, ಈ ಲೋಕಕ್ಕೆ ಏನು ಕೊಟ್ಟರು ಅಂದ್ರೆ ಸುಖ, ಶಾಂತಿ, ಜ್ಞಾನ, ಸಂಸ್ಕಾರ, ಸಂಸ್ಕೃತಿಯನ್ನು ಎಲ್ಲವನ್ನು ಕೊಟ್ಟರಲ್ಲ. ಕೊನೆಗೆ ಅವರ ಜೀವಿತದ ಕೊನೆಯ ಅವಧಿಯೊಳಗೆ ಅಂದ್ರೆ ಅವರ ಸಮಾಧಿ ಬಾವಿ ಹಾಳದೊಳಗ ಆಗಬೇಕಾಯಿತು ಕೊನೆಗೆ. ಯಾಕಂದ್ರೆ ಹುಟ್ಟಿದ್ದು ಒಂದು ದಿನ ಏನಾಗುತ್ತದ, ಜ್ಞಾನಿಗೆ ಸಾವಿರೋದಿಲ್ಲ. ಇದನ್ನು ತಿಳ್ಕೊಳ್ಬೇಕೆಲ್ಲರೂ. ಜ್ಞಾನಿಗಳಿಗೆ ಯಾವತ್ತೂ ಸಾವಿಲ್ಲ. ಜ್ಞಾನಿಗಳನ್ನು ಸತ್ರು ಅನ್ನೋ ಪದವನ್ನು ನಾವು ಬಳಕೆ ಮಾಡಬಾರದು. ಯಾಕಂದ್ರೆ ಪರಬ್ರಹ್ಮ ಸ್ವರೂಪದೊಳಗೆ ಅವರು ಹೊಂದಿ ಬ್ರಹ್ಮವಿತ್ ಬ್ರಹ್ಮ ಇವ ಭವತಿ ಅನ್ನುವ ಹಾಗೆ ಬ್ರಹ್ಮವನ್ನು ತಿಳಿದು ಅವರು ಬ್ರಹ್ಮ ಸ್ವರೂಪರೇ ಆಗುತ್ತಾರೆ. ಘಟ ಮತ್ತು ಮಠ ಅಥವಾ ಘಟಾಕಾಶ, ಮಠಾಕಾಶ, ಮಹಾಕಾಶ ಅಂತ ಹೇಳ್ತೇವೆ. ಒಂದು ಘಟ ಅದ, ಈ ಮಣ್ಣಿನ ಘಟ ಅಂದ್ರೆ ಕೊಡ. ಈ ಮಣ್ಣಿನ ಘಟವನ್ನು ನಾವು ಒಡೆದ್ವಿ ಅಂತಂದ್ರೆ ಅದರ ಒಳಗಿರುವಂಥ ಆಕಾಶ ಎಲ್ಲಿಗೆ ಹೋಗುತ್ತದೆ? ಎಲ್ಲಿ ಹೋಗುತ್ತದೆ? ಅದಕ್ಕೆ ಸಾಯ್ತದ? ಒಡೆಯೋದು ಯಾವುದು? ಒಳಗಿನ ಆಕಾಶ ಹೊಡಿತದೋ ಏನು ಘಟ ಹೊಡಿತದೋ?
ಘಟ ಹೊಡಿತದೆ, ಆದ್ರೆ ಒಳಗಿರುವ ಆಕಾಶ ಮಹಾಕಾಶದಲ್ಲಿ ಒಂದಾಗುತ್ತದೆ. ಹಾಗಾಗಿ ಜ್ಞಾನಿಗಳಾದವರು ಎಂದೂ ಸಾಯುವುದಿಲ್ಲ, ಸತ್ತವರು ಯಾರು ಜ್ಞಾನಿಗಳು ಆಗುವುದಿಲ್ಲ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗ್ಯದ. ದೇವರ ಕೊಂಡಜ್ಜವರು ಬಾವಿಯ ಹಾಳದಲ್ಲಿ ಅವರು ಸಮಾಧಿಯನ್ನು ಹೊಂದಿದರು. ಅದೇ ಬಾವಿಯೊಳಗ ಮತ್ತೆ ಅವತಾರವನ್ನು ತೊಟ್ಟುಕೊಂಡು ಬಂದಂತಹವರು ಯಾರು ಅಂತಂದ್ರೆ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರನ್ನು ತಿಳ್ಕೋಬೇಕು. ಒಬ್ಬ ಚನ್ನಋಷಭೇಂದ್ರ ದೇವರ ಕೊಂಡ ಅಜ್ಜನವರು ನಮಗ ಏನು ಉಪಕಾರ ಮಾಡಿದ್ರು ಅಂತಂದ್ರೆ ಇಂಥ ಜಗದ್ಗುರು ಅಪ್ಪಾಜಿಯವರನ್ನು ನಮಗ ಪರಿಚಯ ಮಾಡಿಕೊಟ್ರು. ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿಯವರು ಇವತ್ತು ನಮಗೆಲ್ಲ ಇಷ್ಟೆಲ್ಲ ಸಾಧು ಸತ್ಪುರುಷರನ್ನು ನಮ್ಮ ಮುಂದೆ ಬಂದು ಕುಂದರಿಸಿದ್ದಾರೆ. ಯಾರ ಶಕ್ತಿ ಅಂದ್ರೆ ಅಪ್ಪವರ ತಪಸ್ಸು, ಅಪ್ಪವರ ಜ್ಞಾನ, ಅಪ್ಪರ ಸ್ವಹೃದಯತೆ, ಸಮಾಜಕ್ಕಾಗಿ ಏನೆಲ್ಲ ತ್ಯಾಗವನ್ನು ಅವರು ಮಾಡಿದ್ದಾರೆ. ಆದರೆ ಏನು ಮಾಡೋದ್ರಿ, ಈ ಸಮಾಜ ಜ್ಞಾನಿಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಜ್ಞಾನಿಗಳಾದವರು ಸಮಾಜವನ್ನು ಅರ್ಥ ಮಾಡಿಕೊಳ್ತಾರೆ, ಆದರೆ ಈ ಸಮಾಜ ಯಾವತ್ತೂ ಜ್ಞಾನಿಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ತಮ್ಮದೇ ಆದಂತಹ ಲಯದೊಳಗ, ತಮ್ಮದೇ ಆಗಿರುವಂತಹ ದೃಷ್ಟಿಯೊಳಗ ಜ್ಞಾನಿಗಳನ್ನು ನೋಡ್ಲಿಕ್ಕೆ ಹೋಗುತ್ತಾರೆ. ಹಾಗಾಗಿ ಯಥಾ ದೃಷ್ಟಿ ತಥಾ ಸೃಷ್ಟಿ ಅನ್ನುವ ಹಾಗೆ ಅಜ್ಞಾನದ ಕಣ್ಣಿನಿಂದ ಆಮೇಲೆ ದುಷ್ಕೃತ್ಯದ ಮೂಲಕವಾಗಿ ನಾವು ನೋಡಿದಾಗ ಏನು ಕಾಣುತ್ತದೆ ಅಂದ್ರೆ ಅದೇ ಕಾಣುತ್ತದೆ. ಯದ್ ಭಾವಂ ತದ್ ಭವತಿ ಅನ್ನುವ ಹಾಗೆ ನೋಡಿ, ಮಹಾತ್ಮರನ್ನು ಅರಿಬೇಕಾಗಿತ್ತು, ಜ್ಞಾನಿಗಳನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಆ ಹಂತಕ್ಕೆ ಹೋಗಿ ನಿಂತಾಗ ನಮಗೆ ತಿಳಿತದ ವಿನಃ ನಾವು ಎಲ್ಲೋ ಕೆಳಗೆ ಪಾತಾಳದೊಳಗೆ ಬಿದ್ದು ಆಕಾಶದಲ್ಲಿರತಕ್ಕಂಥ ಸೂರ್ಯನ ಬಗ್ಗೆ ನಾನು ಹಾಗೆ ಹೀಗೆ ಮಾತಾಡ್ತೇನೆ ಅಂದರೆ ಹೇಗೆ ಸಾಧ್ಯ ಹೇಳಿ ನೋಡೋಣ, ಹೇಗೆ ಸಾಧ್ಯ? ಅದಕ್ಕಾಗಿ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಜ್ಞಾನಿಯಿಂದ ಏನು ಪ್ರಯೋಜನ ಅಂತ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಪ್ರಯೋಜನ ಏನು ಅನ್ನೋದರ ಬಗ್ಗೆ ಬಹುಶಃ ಜ್ಞಾನಿಗಳು ಅದಾರ ಅಂತ ತಿಳ್ಕೊಂಡು ಈ ವೇದಾಂತ ಪರಿಷತ್ತು ನಡೆದದ. ಸುಗಮವಾಗಿ ನಿರ್ವಿಘ್ನವಾಗಿ ಈ ವೇದಾಂತ ಪರಿಷತ್ತು ನಡೆದದಂತ ತಿಳ್ಕೊಂಡು ನಾಡಿನ ಮೂಲೆ ಮೂಲೆಗಳಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಓಡಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ. ಅಪ್ಪವ್ರ ಆಶೀರ್ವಾದ ಆಗ್ತದೆ ನೋಡ್ರಿ. ಅಪ್ಪವ್ರನ್ನ ಬಂದು ನೀವು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿರೋ ಗೊತ್ತಿಲ್ಲ, ಆದರೆ ಎಲ್ಲೆಲ್ಲೇ ಅಲ್ಲೇ ಕಣ್ಣು ಮುಚ್ಕೊಂಡು ಅಪ್ಪವರನ್ನ ದೇವರ ಕೊಂಡಜ್ಜನವರನ್ನ ಶಿವಾನಂದ ಭಾರತಿ ಅಪ್ಪಂಗಳವರನ್ನ ನಮ್ಮ ಹೃದಯದೊಳಗ ಸ್ಮರಣ ಮಾಡಿದರೆ ಸಾಕು, ಮನಸ್ಸಿನೊಳಗ ಸ್ಮರಣ ಮಾಡಿದರೆ ಸಾಕು, ಎಲ್ಲ ದುಷ್ಕೃತ್ಯಗಳು, ದುರ್ಭಾವನೆಗಳು, ದುಃಖ ದುಮ್ಮಾನಗಳು, ನೋವುಗಳು, ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಕೂಡ ಛಿದ್ರವಾಗಿ ಹೋಗುತ್ತವೆ. ನಾವು ಪವಿತ್ರ ಆತ್ಮರಾಗುತ್ತೇವೆ. ಇದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ಯದ. ಒಬ್ಬ ಸದ್ಗುರು ಜ್ಞಾನಿಯ ಮುಂದೆ ಬಂದು ನೋಡಿ ಕೆಲರಂ, ಸದ್ಗುರುನಾಥನ ದೃಷ್ಟಿ, ಅವರ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಮ್ಮ ಜೀವನ ಪಾವನ ಆಗುತ್ತದೆ. ನೋಡಿ ಕೆಲರಂ, ಮಾತನಾಡಿ ಕೆಲರಂ. ಏನು ಮಾಡ್ತಾರೆ, ಕೆಲವರು ಬಂದು ಅಪ್ಪವ್ರ ಜೊತೆಗೆ ಆರಾಮದಿರೇನ್ರಿ ಅಥವಾ ಅಪ್ಪವ್ರು ನಮಗೆ ಆರಾಮದಿರೇನ್ರಿಪ್ಪ ಅಂದ್ರೆ ಸಾಕು, ಅಪ್ಪವ್ರೆ ನಿಮ್ಮ ಆಶೀರ್ವಾದ ಇರೋ ತನಕ ನಾವು ಯಾವಾಗಲೂ ಆರಾಮಾಗಿನೇ ಇರ್ತೇವೆ. ಇವತ್ತು ನಮಗೇನಾದರೂ ಕಷ್ಟಗಳು ಬಂದಾವು, ದುಃಖಗಳು ಬಂದಾವಂದ್ರೆ ನಾವು ಗುರುವಿನಿಂದ ಬಹಳ ದೂರ ಅದೇವಿ ಅಂತ ತಿಳ್ಕೊಳ್ಬೇಕು. ಕಷ್ಟಗಳು ಬಂದಾಗ ಧೃತಿಗೆಡಲಾರದನೆ, ಕಷ್ಟಗಳು ಬಂದಾಗ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಾರ್ದನೆ ಒಬ್ಬ ಮಹಾಜ್ಞಾನಿಯ ಹತ್ತಿರ ಹೋಗಿ ನಾವು ಅವರ ಸಂಘದೊಳಗೆ ನಾವು ಜೀವನವನ್ನು ನಡೆಸಿದ್ದಾದರೆ, ಅವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ, ಅವರ ಹಸ್ತವನ್ನು ಮಸ್ತಕದ ಮೇಲೆ ಇಟ್ಟು ಆಶೀರ್ವಾದ ಅನುಗ್ರಹವನ್ನು ಮಾಡಿದರು ಅಂತಂದರೆ ನಾವು ಉದ್ಧಾರ ಆಗಿಬಿಡ್ತೇವ್ರಿ, ಮುಕ್ತರಾಗಿ ಬಿಡ್ತಾ ಇದ್ದೇವ್ರಿ. ಆದರೆ ಈ ಜಗತ್ತಿಗೆ ಮುಕ್ತಿ ಬೇಡಾಗೈತಿ. ಎಷ್ಟು ಜನರಿಗೆ ಮುಕ್ತಿ ಬೇಕಾಗ್ಯದ? ಕೈ ಎತ್ತರಿ ನೋಡೋಣ. ಎಷ್ಟು ಜನರಿಗೆ ಮುಕ್ತಿ, ಎಷ್ಟು ಜನರಿಗೆ ಬೇಕಾಗ್ಯಾವು? ಮಕ್ಕಳು, ಮರಿ, ಅಧಿಕಾರ, ಅಂತಸ್ತು, ಮಣಿ ಯಾರಿಗೆ ಬೇಕಾಗಿದೆ ನೋಡ್ರಿ. ಒಂದು ಕಡೆಗೆ ಹೇಳ್ತಾರೆ, ವಯಸ್ಸಿಗೆ ಬಂದರು ಅಂತಂದ್ರೆ ಮಕ್ಕಳು ಮದುವೆ ಮಾಡಬೇಕು, ನೌಕರಿ ಮಾಡಬೇಕು ಅಂತ ಓಡಾಡ್ತಾರೆ. ಹಂಗೆ ಅಲ್ಲ, ನೌಕರಿ ಮಾಡ್ರಿ, ಮದುವೆ ಮಾಡಿಕೊಳ್ಳ್ರಿ ಬೇಡ ಅನ್ನೋದಿಲ್ಲ, ಆದ್ರೆ ಗುರುವಿನ ಮಾಡಿಕೊಳ್ಬೇಕು ಅಂತೇಳಿ ಒಂದು ಸಲ ಈ ಸಮಾಜ ವಿಚಾರ ಮಾಡಿದೇನ್ರಿ?
ತಂದೆ ತಾಯಿಗಳಾದರೂ ಕೂಡ ಗುರುವಿನ ಮಕ್ಕಳಾಗಬೇಕು, ಬ್ರಹ್ಮಜ್ಞಾನಿ ಉಪಯೋಗವನ್ನು ಮಾಡ್ಕೋಬೇಕಂತ ಈ ಜಗತ್ತಿನೊಳಗೆ ನಾವು ವಿಚಾರ ಮಾಡೇವೇನ್ರಿ? ಎಲ್ಲಿಯವರೆಗೆ ನಾವು ಎಚ್ಚರ ಆಗೋದಿಲ್ಲ ಅಲ್ಲಿಯವರೆಗೆ ನಾವೆಲ್ಲ ಹುಚ್ಚರ ಸಂತೆ, ಹುಚ್ಚಾಸ್ಪತ್ರೆಯ ರೀತಿಯೊಳಗೆ ಈ ಜಗತ್ತು ಅದ. ಹಾಗಾಗಿ ನಾವು ಯಾವತ್ತೂ ಎಚ್ಚರ ತಪ್ಪಿ ಹುಚ್ಚರಾಗಬಾರದು ಅಂತಂದ್ರೆ ಜ್ಞಾನಿಗಳ ಸಂಪರ್ಕದೊಳಗೆ, ಜ್ಞಾನಿಯ ಆ ಸಮ್ಮುಖದೊಳಗೆ, ಅವರ ಆಶೀರ್ವಾದದೊಳಗೆ ನಾವು ಬದುಕಿದ್ದ ಕರೆ ಆಯಿತು ಅಂದ್ರೆ ನಾವು ಸತ್ರು ಬದುಕುತ್ತೇವೆ, ಇಲ್ಲ ಬದುಕಿದ್ದು ಸತ್ತು ಹೋಗುತ್ತೇವೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ದೇವರ ಕೊಂಡ ಅಜ್ಜವರ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಅದ ಅಂತ ತಿಳ್ಕೊಂಡೇ ಅಪ್ಪವರನ್ನು ನಾವು ಕಂಡಿದ್ದೇವೆ. ಅಪ್ಪವರ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದೇವೆ. ನನ್ನ ಸುದೈವ ಈ ಸಾರಿ ಎಲ್ಲ ಹಿರಿಯರು, ಪರಮ ಪೂಜ್ಯರು ನನಗೊಂದೆರಡು ತೊದಲು ನುಡಿಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇದು ನನ್ನ ಪೂರ್ವ ಜನ್ಮದ ಸುಕೃತ ಪುಣ್ಯ. ಹಾಗಾಗಿ ಎಲ್ಲ ಅಪ್ಪಾಜಿಯವರಿಗೆ, ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಹೃದಯಪೂರ್ವಕ ಅನಂತ ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.